ವೆಲ್ಕಮ್ ಗಾಯ್ಸ್ ಟು ಇತಿಹಾಸ ಚಾನಲ್. ಈಗ ನಿಮ್ಗೆ ತಗೊಂಡ್ಬಂದಿರೋ ಟಾಪಿಕ್ ಬಂದ್ಬಿಟ್ಟು ತುಂಬಾ ಸ್ಕೇರಿ ತಿಳ್ಕೊಡುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಲೆಟ್ಸ್ ಗೋ ದ ಟಾಪಿಕ್. ಒಬ್ಬ ಪಾದಯಾತ್ರಿಕ ಸಿಂಗಲ್ ಆಗಿ ಪಾದಯಾತ್ರೆ ಮಾಡ್ಬೇಕು ಅನ್ನೋ ಒಂದು ಡಿಸೈಡ್ ಮಾಡ್ತಾನೆ. ಬಟ್ ಸಮಥಿಂಗ್ ಇಸ್ ನಾಟ್. ಅವನಿಗೆ ಅದು ಹೇಳ್ಕೊಳ್ಳುವಂತ ವಿಷಯ ಏನಲ್ಲ. ದ ಹೋಲ್ ಡೇ ವಾಸ್ ನಾರ್ಮಲ್. ತನ್ನ ಕಾರ್ನ ತಗೊಂಡು ಒಂದು ಫಾರೆಸ್ಟ್ ಲೊಕೇಶನ್ ನ ಚಾಯ್ಸ್ ಮಾಡ್ತಾನೆ. ಆಫ್ಟರ್ 2 ಗಂಟೆಗಳ ಕಾಲ ಪಾದಯಾತ್ರೆ ಮಾಡಿದ್ರೆ ಸಾಕು ಅಂತ ಅನ್ಕೊಂತಾನೆ. ಬಟ್ ದಟ್ಟವಾದ ಕಾಡು, ಇರೋದ್ ಕೂಡ ಒಬ್ನೇ. ಹಾಗೆ ಹೋಗ್ಬೇಕಾದ್ರೆ ಜೊತೆಗೆ ಟಾರ್ಚ್ ಕೂಡ ತಗೊಂಡು ಹೋಗ್ತಾನೆ. ಯಾಕಂದ್ರೆ ದ ಸ್ಕೈ ವಾಸ್ ಆಲ್ರೆಡಿ ಕತ್ಲೆ ಆಗ್ತಾ ಇರುತ್ತೆ. ಹೋಗ್ಬೇಕಾದ್ರೆ ವಿಚಿತ್ರ ಏನ್ ಅನ್ಸ್ಲಿಲ್ಲ. ಆಫ್ಟರ್ 2 ಅವರ್ಸ್ ಕಳೆದೋಗುತ್ತೆ. ಅವನ್ ಬೇಗನೆ ತನ್ನ ಕಾರ್ ನಿಲ್ಲಿಸಿರೋ ಜಾಗಕ್ಕೆ ವಾಪಸ್ ಬರ್ಬೇಕಾದವನು ಸಡನ್ಲಿ ತಾನು ಬಂದಿರೋ ಹಾದಿನೇ ಮರ್ತ್ ಬಿಡ್ತಾನೆ. ಆಗ ನೋಡಿ ಅವನಿಗೆ ಸಣ್ಣದಾಗಿ ಭಯ ಪಡೋಕೆ ಶುರು ಆಗುತ್ತೆ. ಈಗಾಗ್ಲೇ ನೈಟ್ ಕೂಡ ಆಗಿದೆ. ಇಲ್ಲಿ ನೋಡಿ ಆ ಒಂದು ಟೈಮಲ್ಲಿ ಸ್ಮಾಲ್ ಥಿಂಗ್ಸ್ ಕೂಡ ತುಂಬಾ ಸ್ಕೇರಿ ಆಗಿ ಕಾಣಿಸ್ತವೆ. ಅದಲ್ಲದೆ ಅವನ್ ಬಳಿ ಇರೋ ಟಾರ್ಚ್ ಕೂಡ ಈಗ ಆನ್ ಆಗ್ತಾ ಇಲ್ಲ. ತುಂಬಾ ಡಾರ್ಕ್ ಫಾರೆಸ್ಟ್. ಇಲ್ಲಿಂದ ವಾಪಸ್ ಹೋಗೋದು ಹೇಗೆ ಅಂತ ಸ್ವಲ್ಪನೂ ಐಡಿಯಾ ಸಿಗ್ತಾ ಇಲ್ಲ. ಈ ಒಂದು ಫಾರೆಸ್ಟ್ ನ ದಾಟ್ಕೊಂಡು ತನ್ನ ಕಾರ್ನ ಬಳಿ ಹೋಗ್ಬೇಕಂದ್ರೆ ತುಂಬಾ ಡೇಂಜರಸ್. ಅದು ಈ ಒಂದು ಟೈಮ್ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಿತ್ತು. ಅದೇ ಟೈಮ್ ಅಲ್ಲಿ ಅವನ ಎದುರುಗಡೆ ಸುಮಾರು ವರ್ಷಗಳ ಕಾಲ ಹಾಳಾಗಿ ಬಿದ್ದಿರೋ ಒಂದು ಕ್ಯಾಬಿನ್ ಅವನ್ ಕಣ್ಣಿಗೆ ಕಾಣಿಸುತ್ತೆ. ತುಂಬಾ ಕತ್ಲು ಬೇರೆ ಆಗಿದೆ. ಅದಲ್ಲದೆ ತುಂಬಾ ವರ್ಷಗಳಾಯ್ತೇನೋ ಅಲ್ಲಿ ಯಾರು ಇದುವರೆಗೂ ಕೂಡ ವಿಸಿಟೇ ಮಾಡಿಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಆದ್ರೆ ಈ ಒಂದು ಟೈಮ್ ಅಲ್ಲಿ ನನಗೆ ಹಗಲು ರಾತ್ರಿ ರಿಲ್ಯಾಕ್ಸ್ ಬೇಕು ಅಂದ್ರೆ ಈ ಒಂದು ಲೊಕೇಶನ್ ಬೆಸ್ಟ್ ಅಂತ ಅವನಿಗೆ ಅನ್ಸುತ್ತೆ. ಅದಲ್ಲದೆ ಸ್ಟ್ರೇಂಜ್ ಏನು ಅಂದ್ರೆ ಯಾವಾಗ್ಲೂ ಟಾರ್ಚ್ ಚಾರ್ಜ್ ಇರ್ತಿತ್ತು, ಈಗ ಟಾರ್ಚ್ ಕೂಡ ಕೈ ಕೊಟ್ಬಿಟ್ಟಿದೆ ಅಂತ ಕ್ಯಾಬಿನ್ ಡೋರ್ ಹತ್ರ ಹೋಗಿ 3-4 ಸತಿ ಆ ಡೋರ್ ನ ನಾಕ್ ಮಾಡ್ತಾನೆ. ಯಾರಾದ್ರೂ ಒಳಗಡೆ ಇರ್ಬೋದೇನೋ ಅಂತ. ಆದ್ರೆ ಒಳಗಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ಲಿಲ್ಲ. ಅದಕ್ಕೆ ಡೋರ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿ ನೋಡಿದಾಗ ಆ ಒಂದು ಕ್ಯಾಬಿನ್ ರೂಮ್ ಬಂದ್ಬಿಟ್ಟು ಎಷ್ಟು ಕ್ಲೀನ್ ಇರುತ್ತೆ ಅಂದ್ರೆ ಮುಂದ್ಗಡೆ ಒಂದು ಚೆನ್ನಾಗಿರೋ ಬೆಡ್ ಕೂಡ ಇರುತ್ತೆ. ಹಾಗೆ ವಾಲ್ ನ ಸುತ್ತ ಡ್ರಾಯಿಂಗ್ಸ್ ಗಳು ಕೂಡ ಇರ್ತವೆ. ಇದನ್ನ ನೋಡಿ ಅವನಿಗೆ ಇಲ್ಲಿ ಯಾರಾದ್ರೂ ವ್ಯಕ್ತಿ ವಾಸವಾಗಿರ್ಬೋದೇನೋ ಅಂತ ಅನ್ಕೋತಾನೆ. ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ. ಆ ವ್ಯಕ್ತಿ ಏನಾದ್ರೂ ಡೆತ್ ಆಗಿರ್ಬೋದೇನೋ, ಅದಕ್ಕೆ ಈ ಒಂದು ಪ್ಲೇಸ್ ಇನ್ನೂ ಚೆನ್ನಾಗಿದೆ ಅನ್ಕೊಂಡು ಆ ಮುಂದೆ ಇರೋ ಒಂದು ಬೆಡ್ಡಿಗೆ ಹೋಗಿ ಆರಾಮ ಆಗ್ಬಿಡ್ತಾನೆ. ಇನ್ನೇನ್ ನಿದ್ದೆ ಬರ್ತಿರುತ್ತೆ. ಆದ್ರೆ ವಾಲ್ ಸುತ್ತ ಕೆಲವೊಂದು ಡ್ರಾಯಿಂಗ್ಸ್ ಗಳು ಇರ್ತವೆ. ಆಗ ಅವನಿಗೆ ಒಂದು ಸ್ಟ್ರೇಂಜ್ ಆಗುತ್ತೆ. ಅರೆ, ಈ ಸುತ್ತ ಡ್ರಾಯಿಂಗ್ಸ್ ಗಳು ಹೇಗೆ ಇಟ್ಟಿರ್ಬೋದು? ಆ ವ್ಯಕ್ತಿಗೆ ಡ್ರಾಯಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಂಡು ಆ ಒಂದು ಡ್ರಾಯಿಂಗ್ಸ್ ಗಳನ್ನ ನೋಡ್ತಾನೆ ಇರ್ತಾನೆ. ಅಲ್ಲಿ ನೋಡಿ ಆ ಡ್ರಾಯಿಂಗ್ಸ್ ಗಳು ಎಷ್ಟು ವಿಚಿತ್ರವಾಗಿರ್ತಾವಂದ್ರೆ, ವಿಚಿತ್ರವಾಗಿ ಡ್ರಾಯಿಂಗ್ ಮಾಡಿರೋ ಒಬ್ಬ ವ್ಯಕ್ತಿಗಳು ಒಂಥರ ಅವನ್ನೇ ನೋಡಿ ಕ್ರಿಪ್ಪಿ ಸ್ಮೆಲ್ ಕೊಡ್ತಿದ್ದಾರೆ. ಅಂದ್ರೆ ಒಂಥರ ಬೆನ್ಮೂಳೆ ತಣ್ಣಗಾಗಿರ್ಬೇಕು, ಭಯ ಜಾಸ್ತಿ ಆಗ್ಬೇಕು, ಆ ತರ ಡ್ರಾಯಿಂಗ್ ಅನ್ನ ಮಾಡಿರೋ ರೀತಿ ಕಾಣಿಸುತ್ತೆ. ಅದನ್ನ ನೋಡ್ಬಿಟ್ಟು ಅವನಿಗೆ ಎಷ್ಟು ಭಯ ಆಗುತ್ತೆ ಅಂದ್ರೆ ಬೆನ್ಮೂಳೆ ಕೂಡ ತಣ್ಣಗಾಗಿರ್ಬೇಕು, ಆ ತರ ಭಯ ಆಗುತ್ತೆ. ಆದ್ರೆ ಪಾದಯಾತ್ರೆ ಮಾಡಿ ತುಂಬಾ ಆಯಾಸ ಆಗಿದ್ರಿಂದ ಅವನಿಗೆ ತುಂಬಾ ನಿದ್ದೆ ಬರೋಕ್ ಶುರುವಾಗುತ್ತೆ. ಮರುದಿನ ಬೆಳಗ್ಗೆ ಅವನಿಗೆ ಬೇಗನೆ ಎಚ್ಚರ ಆಗುತ್ತೆ. ಆ ಒಂದು ಕ್ಯಾಬಿನ್ ನಲ್ಲಿ ತುಂಬಾ ಚೆನ್ನಾಗಿ ಆತನಿಗೆ ನಿದ್ದೆ ಬಂದಿರುತ್ತೆ. ಆದ್ರೆ ನಿನ್ನೆ ರಾತ್ರಿ ಕ್ಲೀನ್ ಆಗಿ ಇದ್ದಂತ ರೂಮು ಮರುದಿನ ತುಂಬಾ ಡಸ್ಟ್ ಅಲ್ಲಿ ಇರುತ್ತೆ. ಅದೇ ಟೈಮ್ ಅಲ್ಲಿ ಸೂರ್ಯನ ಬೆಳಕು ಅವನ ಮೈ ಮೇಲೆ ಬೀಳುತ್ತೆ. ಅದನ್ನ ನೋಡಿ ತುಂಬಾ ಭಯ ಆಗುತ್ತೆ ಅವನಿಗೆ. ಸುತ್ತ ವಾಲ್ ನೋಡಿದಾಗ ಅಲ್ಲಿ ಸುಮಾರು 5-6 ಕಿಟಕಿಗಳು ಓಪನ್ ಇರುತ್ತೆ. ಆದ್ರೆ ಇದನ್ನ ನೋಡಿ ಅವನಿಗೆ ಭಯ ಯಾಕಾಯ್ತು ಅಂದ್ರೆ ನಿನ್ನೆ ರಾತ್ರಿ ನಾನು ಹೇಳ್ದಾಗೆ ಸುತ್ತ ಡ್ರಾಯಿಂಗ್ಸ್ ಗಳಿದ್ದು, ಅದಲ್ಲದೆ ಅದರಲ್ಲಿ ವಿಚಿತ್ರವಾದ ಪೇಂಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಈಗ ಕಿಟಕಿಗಳಿರೋದ್ ನೋಡಿ ಅವನಿಗೆ ಗೊತ್ತಾಗುತ್ತೆ ಆ ಒಂದು ರಾತ್ರಿ ನನ್ನ ಕಿಟಕಿಯಿಂದ ಯಾರೋ ನೋಡಿದಾರೆ ಅಂತ. ನಿಮ್ಮಲ್ಲಿ ಯಾರಾದ್ರೂ ಈ ಒಂದು ಯೋಚನೆ ಮಾಡ್ತಿದ್ರೆ, ಹೌದು, ಆವತ್ತು ಅದನ್ನ ನಾನು ನೋಡಿದ್ದು ಅಲ್ಲಿನ ಪ್ರೇತಾತ್ಮಗಳೇ. ಏನ್ ವಿಚಿತ್ರ ನೋಡಿ, ಕಿಟಕಿಗಳನ್ನೇ ಡ್ರಾಯಿಂಗ್ ಪೇಂಟ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದ. ಯಾಕಂದ್ರೆ ಅಷ್ಟು ಕತ್ಲಿತ್ತು ಅಲ್ಲಿ. ಈ ಒಂದು ವಿಷಯ ಗೊತ್ತಾಗಿದ್ಮೇಲೆ ಇಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಹೊರ ಬಂದು ಆಫ್ಟರ್ ಬಂದಿರೋ ಹಾದಿ ಅವನಿಗೆ ಗೊತ್ತಾಗುತ್ತೆ. ಅಲ್ಲಿಂದ ತನ್ನ ಕಾರ್ನ ತಗೊಂಡು ಅಲ್ಲಿಂದ ತನ್ನ ಮನೆಗೆ ಬಂದ್ಬಿಡ್ತಾನೆ. ಆದ್ರೆ ಅವನ್ ಮೈಂಡ್ ನಲ್ಲಿ ಬರೇ ಆ ಒಂದು ತಿಂಕೆ ಇರುತ್ತೆ. ಆಗಿನಿಂದ ತನ್ನ ಮನೆಯಲ್ಲಿರೋ ಕಿಟಕಿ ಮತ್ತು ಡ್ರಾಯಿಂಗ್ಸ್ ಪೇಂಟ್ಸ್ ಗಳನ್ನ ನೋಡಿದ್ರೆ ಸಾಕು, ಇದುವರೆಗೂ ತುಂಬಾ ಭಯ ಆಗುತ್ತೆ ಅವನಿಗೆ.
ಸೊ ಗಾಯ್ಸ್, ಈ ಒಂದು ಟಾಪಿಕ್ ಬಂದ್ಬಿಟ್ಟು ತುಂಬಾ ಸ್ಕೇರಿ ಇದ್ರಿಂದ ಈ ಒಂದು ಟಾಪಿಕ್ ನ ತಗೊಂಡ್ಬಂದೆ. ಐ ಹೋಪ್ ಈ ಒಂದು ಟಾಪಿಕ್ ನಿಮಗೆ ತುಂಬಾ ತಿಳ್ಕೊಟ್ಟಿರುತ್ತೆ. ಹಾಗಾದ್ರೆ ಬೇಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಸ್ಕೇರಿ ಟಾಪಿಕ್ ಕೂಡ ನಿಮ್ ಮೊಬೈಲ್ ನಲ್ಲಿ ಸೆಕೆಂಡ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ, ನಿಮ್ ರಿಲೇಷನ್ಸ್ಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಿಮ್ಮ ಇತಿಹಾಸ ಚಾನಲ್ ಸೈನಿಂಗ್ ಆಫ್.